ಬಾರ್ಡರ್. ಈ ಬಾರ್ಡರ್ ಅನ್ನ ನಾವು ಫಸ್ಟ್ ನಮ್ಮ ಒಂದು A4 ಶೀಟ್ ಅಲ್ಲಿ ಈ ಬಾರ್ಡರ್ ಅನ್ನ ಹಾಕೊಂಡಾಗ ನಮಗೆ ತುಂಬಾ ಈಸಿ ಆಗುತ್ತೆ, ತುಂಬಾ ಈಸಿ ಆಗುವಂಥದ್ದು. ಹಾಗೇನೆ ಹೇಗೆ ಈಸಿ ಆಗುತ್ತೆ ಅಂದ್ರೆ ಈ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾನಿವತ್ತು ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ, ಅದೇ ಲೇಔಟ್ ಮ್ಯಾಪಿಂಗ್. ಈ ಮ್ಯಾಪಿಂಗ್ ಅನ್ನ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಎಲ್ರಿಗೂ ಕೂಡ ಇರುವಂಥದ್ದು. ಈ ಮ್ಯಾಪಿಂಗ್ ಅನ್ನ ನಾವು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ನಿಮ್ಗೊಂದು ಈಸಿ ಮೆಥಡ್ ಅಲ್ಲಿ ನಾನು ನಿಮಗೆ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ನಿಮಗೆ ಬೇಕಾದಂಥ ಇನ್ಫಾರ್ಮೇಶನ್ ಖಂಡಿತವಾಗ್ಲೂ ಸಿಗುತ್ತೆ. ನಿಮಗೆ ಬೇಕಾದ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹಾಗೆಯೇ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇದು ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಲೇಔಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಲು ಕೆಲವೊಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಮುಖ್ಯವಾಗಿ ಬೇಕಾಗಿರೋ ಸಿದ್ಧಪಡಿಸಿದ ಲೇಔಟ್ ಮ್ಯಾಪ್ಗಳು ಕೈಯಿಂದ ಬಿಡಿಸಿದ ಸ್ವತಂತ್ರ ರೇಖಾಚಿತ್ರಗಳಾಗಿದ್ದರೂ ವಿಪತ್ತು ನಿರ್ವಹಣೆ ಮತ್ತು ಯಾವುದಾದ್ರೂ ಒಂದು ಸಮೀಕ್ಷೆಗೆ ಬೇಕಾದಾಗ ನಾವು ಮಾಡಿಕೊಟ್ಟಂತಹ ಮ್ಯಾಪ್ ಅನ್ನ ಯೂಸ್ ಮಾಡ್ತಾರೆ. ಏನಾದ್ರೂ ಪ್ರಾಬ್ಲಮ್ ಆದಾಗ, ಏನೋ ಒಂದು ಆಗಿದೆ ಅಂದಾಗ ನಾವು ರೆಡಿ ಮಾಡಿರುವಂತಹ ಮ್ಯಾಪ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ಇಲ್ಲಿ ಲೇಔಟ್ ಮ್ಯಾಪ್ ಅನ್ನು ಸಿದ್ಧಪಡಿಸಲು ಕೆಲವೊಂದು ಮಾರ್ಗಸೂಚಿಗಳು ಇದೆ. ಹಾಗಿದ್ರೆ ಯಾವೆಲ್ಲ ಮಾರ್ಗಸೂಚಿಗಳನ್ನ ಇಟ್ಕೊಂಡು ನಾವು ಒಂದು ಮ್ಯಾಪ್ ಅನ್ನ ರೆಡಿ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ ನಮಗೆ ಲೇಔಟ್ ಮ್ಯಾಪ್ ವಸತಿ, ವಾಣಿಜ್ಯ, ಖಾಲಿ ಮನೆಗಳು, ಕಟ್ಟಡಗಳು, ರಚನೆಗಳು, ಈ ಒಂದು ಹೊಲಗಳು, ಇದನ್ನ ಕೆಲವೊಂದು ಜಾಗಗಳನ್ನ ನಮಗೆ ಚಿತ್ರಗಳನ್ನ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ಲೇಔಟ್ ಮ್ಯಾಪ್ ನಲ್ಲಿ ಮನೆಪಟ್ಟಿ ಬ್ಲಾಕ್ನ ಗಡಿಗಳನ್ನು, ರಸ್ತೆಗಳು, ರೈಲ್ವೆ ಮಾರ್ಗಗಳು, ಬೆಟ್ಟಗಳು, ನದಿಗಳು, ಕೊಳಗಳು ಮತ್ತು ಪ್ರಮುಖ ಕಟ್ಟಡಗಳು, ಶಾಲೆಗಳು, ಆಸ್ಪತ್ರೆಗಳು, ಔಷಧಾಲಯಗಳು, ಅಂಚೆ ಕಚೇರಿ, ಪೂಜಾ ಸ್ಥಳಗಳು, ಪಂಚಾಯತ್ ಕಚೇರಿ, ಶಾಪಿಂಗ್ ಮಾಲ್ ಇತ್ಯಾದಿ. ಸೊ ಎಲ್ಲ ಮಹತ್ವದ ವೈಶಿಷ್ಟ್ಯಗಳನ್ನು ಮತ್ತು ಹೆಗ್ಗುರುತುಗಳೊಂದಿಗೆ ಸ್ಪಷ್ಟವಾಗಿ ತೋರಿಸಬೇಕು. ಅಂದ್ರೆ ನಾವೀಗ ಮೇನ್ ಏನ್ ಮಾಡ್ಬೇಕು, ನಮಗೊಂದು ಮ್ಯಾಪ್ ಕೊಟ್ಟಿದ್ದಾರೆ. ಆ ಮ್ಯಾಪ್ ಅಲ್ಲಿ ನಾವು ನಮ್ಮ ಬಾರ್ಡರ್ ಇದೆಯಲ್ವಾ, ಸೊ ಆ ಬಾರ್ಡರ್ ಅನ್ನ ನಮಗೆ ಏನೊಂದು A4 ಶೀಟ್ ಅಥವಾ ಒಂದು ಶೀಟ್ ಕೊಡ್ತಾರಲ್ವಾ, ಅದರಲ್ಲಿ ನಾವು ಫಸ್ಟ್ ಆ ಬಾರ್ಡರ್ ಅನ್ನ ನಾವು ಬರ್ಕೊಳ್ಳುವಂಥದ್ದು. ಆ ಬಾರ್ಡರ್ ಅನ್ನ ಬರ್ಕೊಂಡಾದ ನಂತರ ನಮಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ವಾಯುವ್ಯದಿಂದ ನಾವು ಶುರು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಒಂದು ಪ್ಲೇಸ್ ಇಂದ ನಮಗೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಇದಿಷ್ಟನ್ನು ಕೂಡ ಹಾಕೊಂಡಾಗ ನಮಗೆ ವಾಯುವ್ಯ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತದೆ. ವಾಯುವ್ಯದಿಂದ ನಾವು ಶುರು ಮಾಡ್ತಾ ಹೋಗೋದು. ಶುರು ಮಾಡುವಾಗ ಅಲ್ಲಿ ಕಟ್ಟಡದ ನಂಬರ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ, ಬಿಲ್ಡಿಂಗ್ ನಂಬರ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಬಿಲ್ಡಿಂಗ್ ನಂಬರ್ ಅನ್ನ ಕೊಟ್ಟಾಗ ನೆಕ್ಸ್ಟ್ ಏನ್ ಬರುತ್ತೆ, ಅಲ್ಲಿ ಒಂದು ಕಡೆಯಿಂದ ಬಂದಾಗ ನಮಗೆ ಆ ಒಂದು ಮ್ಯಾಪ್ ಅನ್ನ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಮೇನ್ ಆಗಿ ನಮಗೆ ಬೇಕಾಗಿರುವಂತದ್ದು ದಾರಿಗಳನ್ನ ಫಸ್ಟ್ ನಾವು ಚಿತ್ರವನ್ನ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ದಾರಿಗಳಿದೆ ಆ ದಾರಿಗಳನ್ನ ಮಾಡ್ಕೊಂಡ್ರೆ ನಮಗೆ ತುಂಬಾ ಈಸಿ ಆಗತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೋಡಿ, ಎಡಭಾಗದಲ್ಲಿ ಲಭ್ಯವಿರುವ ಲೆಜೆಂಡ್ಗಳಲ್ಲಿ ಒದಗಿಸಿದ ಚಿಹ್ನೆಗಳನ್ನು ಬಳಸಬೇಕು. ಬ್ಲಾಕ್ನೊಳಗಿನ ಎಲ್ಲಾ ಬೀದಿಗಳು ಮತ್ತು ಸಾಲುಗಳನ್ನು ಚಿತ್ರಿಸಬೇಕು ಮತ್ತು ಸ್ಥಳೀಯ ಮುಖ್ಯಸ್ಥರ ಹೆಸರುಗಳನ್ನು ಸೂಚಿಸಬೇಕು. ಇದರಿಂದ ನಿಖರವಾದ ಗುರುತಿಸುವಿಕೆ, ಪ್ರದೇಶದ ಬಗ್ಗೆ ನಿಮ್ಮನ್ನು ಪರಿಚಯ ಮಾಡಿಕೊಳ್ಳಲು ಇವು ಸಹಾಯಕವಾಗುತ್ತದೆ. ಆಯ್ತಾ? ಸೊ ಇಲ್ಲಿ ನನಗೆ ತಿಳಿದಿರುವ ಪ್ರಕಾರ ನಾನು ನಿಮಗೆ ಇದನ್ನ ಹೇಳೋದಾದ್ರೆ, ಇದಿಷ್ಟನ್ನು ಕೂಡ ನಾವು ಎಕ್ಸ್ಪ್ಲನೇಷನ್ ಮಾಡುವಂಥದ್ದು ಇದಕ್ಕಿಂತನೂ ನಾನು ನಿಮಗೆ ಒಂದು ಈಸಿಯಾಗಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಮ್ಯಾಪಿನ ಒಂದು ಇದು ಕೊಟ್ಟಿದ್ದಾರೆ ನೋಡಿ. ಇದು ಪೂರ್ಣತಃ ಅಥವಾ ಭಾಗಶಃ ವಾಸಕ್ಕಾಗಿ ಉಪಯೋಗಿಸಲ್ಪಡುತ್ತಿರುವ ಪಕ್ಕಾ ಕಟ್ಟಡ, ಪೂರ್ಣತಃ ವಾಸಕ್ಕಲ್ಲದ ಪಕ್ಕಾ ಕಟ್ಟಡ, ಪೂರ್ಣತಃ ಅಥವಾ ಭಾಗಶಃ ವಾಸಕ್ಕಾಗಿ ಉಪಯೋಗಿಸಲ್ಪಡುತ್ತಿರುವ ಕಚ್ಚಾ ಕಟ್ಟಡ, ಪೂರ್ಣತಃ ವಾಸಕ್ಕಲ್ಲದ ಕಚ್ಚಾ ಕಟ್ಟಡ. ಸೊ ಇದಿಷ್ಟು ಕೂಡ ಇದೆ. ಈ ಒಂದು ಮಾರ್ಕ್ ಅನ್ನ ನಾವು ಮಾಡಬೇಕಾಗಿರುವಂತದ್ದು. ಕಟ್ಟಡವನ್ನು ಪಕ್ಕಾ ಎಂದು, ಈಗ ಪಕ್ಕಾ ಯಾವುದು, ನಮಗೆ ಕಚ್ಚಾ ಯಾವುದು ಅದು ಗೊತ್ತಾಗ್ಬೇಕಲ್ವಾ. ಸೊ ಇಲ್ಲಿ ಸಾಮಗ್ರಿಗಳನ್ನು, ಗೋಡೆಗಳು, ಚಾವಣಿಯನ್ನು ಹೊಂದಿರುವ ಕಟ್ಟಡವನ್ನು ಪಕ್ಕಾ ಎಂದು ಪರಿಗಣಿಸಬಹುದು. ಆಯ್ತಾ? ಸೊ ಈ ರೀತಿಯಾಗಿ ಕೆಲವೊಂದು ಏನ್ ಮಾಡ್ತಾರೆ, ಅಲ್ಲಿ ಇದನ್ನ ಕೊಟ್ಟಿದ್ದಾರೆ. ನಾವು ಯಾವ್ದನ್ನ ಪಕ್ಕಾ ಅನ್ಕೋಬೇಕು, ಯಾವ್ದನ್ನ ಕಚ್ಚಾ ಅನ್ಕೊಳ್ಬೇಕು, ಅದನ್ನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ನಮಗೆ ಈಸಿಯಾಗಿ ಸಿಗುತ್ತೆ. ಕಟ್ಟಡ ಸಂಖ್ಯೆ 9, ಕಟ್ಟಡದ ಬಗೆ ಪಕ್ಕ, ಬಳಕೆ, ವಾಸಕ್ಕೆ, ಜನಗಣತಿ ಮನೆಗಳ ಸಂಖ್ಯೆ ಒಟ್ಟು 2, ಈ ರೀತಿ ನಮೂದಿಸಬೇಕು. ಸೊ ಇಲ್ಲಿ ಕಟ್ಟಡ ಸಂಖ್ಯೆ 9, ಇಲ್ಲಿ ಜನಗಣತಿ ಮನೆ 9, ಅದೊಂದು ಮನೆ, ಅದ್ರ ಜೊತೆ ಇನ್ನೊಂದು ಬ್ರಾಕೆಟ್ ಅಲ್ಲಿ 2. ಆಯ್ತಾ? ಸೊ ಈ ರೀತಿಯಾಗಿ ನಾವು ಗುರುತಿಸಬೇಕು. ಈಗ ನಿಮಗೆ ಇನ್ನೊಂದು ನಾನು ಎಕ್ಸಾಂಪಲ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ,
ಈಗ ನಮಗೆ ಇದೆಲ್ಲ ಅಷ್ಟು ಓಕೆ, ನಾವೀಗ ಮ್ಯಾಪಿಗೆ ಬಂದ್ವಿ ಅಲ್ವಾ. ಸೊ ಮ್ಯಾಪಿಗೆ ಬಂದಾಗ ಫ್ರೆಂಡ್ಸ್, ಓಕೆ, ಮ್ಯಾಪಿಗೆ ಬಂದಾಗ ನೀವು ನೋಡ್ತಾ ಇರ್ಬೋದು, ಇದೊಂದು ಬಾರ್ಡರ್ ಅಲ್ವಾ. ಸೊ ಇದೊಂದು ಬಾರ್ಡರ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದೊಂದು ಜಸ್ಟ್ ಒಂದು ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಇದು ಮಾಡಿದೆ. ಇದೊಂದು ಬಾರ್ಡರ್. ಈ ಬಾರ್ಡರ್ ಅನ್ನ ನಾವು ಫಸ್ಟ್ ನಮ್ಮ ಒಂದು A4 ಶೀಟಲ್ಲಿ ಬಾರ್ಡರ್ ಅನ್ನ ಹಾಕೊಂಡಾಗ ನಮಗೆ ತುಂಬ ಈಸಿ ಆಗುತ್ತೆ, ತುಂಬ ಈಸಿ ಆಗುವಂಥದ್ದು. ಹಾಗೆಯೇ ಹೇಗೆ ಈಸಿ ಆಗುತ್ತೆ ಅಂದರೆ, ಈ ಬಾರ್ಡರಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಬರುತ್ತೆ ಅದನ್ನು ಫಸ್ಟ್ ನಾವು ಗುರುತಿಸ್ಕೊಳ್ಬೇಕು. ರಸ್ತೆಗಳು ಎಲ್ಲೆಲ್ಲಿದೆ, ಫಸ್ಟ್ ಮನೆಗಳನ್ನು ಗುರುತಿಸೋದಕ್ಕೂ ಮುಂಚೆ ನಾವು ರಸ್ತೆಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಗುರುತಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾವೀಗ ವಾಯುವ್ಯದಿಂದ ಹೊರಟ್ವಿ. ವಾಯುವ್ಯದಲ್ಲಿ ನಮಗೆ ಸ್ಟಾರ್ಟಿಂಗಲ್ಲಿ ಯಾವ ಮನೆ, ಯಾವ ರಸ್ತೆ ಇದೆ, ಆ ರಸ್ತೆನ ನೀವು ಫಸ್ಟ್ ಗುರ್ತು ಮಾಡ್ಕೊಳ್ಳಿ. ನೀವು ಯಾವ ಏರಿಯಾಗೆ, ಈಗ ವಾಯುವ್ಯದಲ್ಲಿ ಒಂದ್ ಕಡೆ ರಸ್ತೆ ಇದೆ, ಅಲ್ಲಿ ನೀವು ಗುರ್ತು ಮಾಡ್ಕೊಂಡ್ರಿ, ನೀವು ಹಾಗೆ ಎಂಟರ್ ಆಗ್ತಾ ಹೋಗ್ತಾ ಇದ್ರೆ ಇನ್ನೊಂದು ರಸ್ತೆ ಸಿಕ್ತು, ಫಸ್ಟ್ ರಸ್ತೆಯನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಆಮೇಲೆ ನೀವು ನೆಕ್ಸ್ಟ್ ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ರಸ್ತೆಗಳೆಲ್ಲದೂ ಕೂಡ ಸಿಗ್ತಾ ಹೋಗುತ್ತೆ. ಇದು ಬೆಸ್ಟ್ ಐಡಿಯಾ ಅಂತಾನೆ ಹೇಳ್ಬೋದು. ನೋಡಿ, ಈ ರೀತಿಯಾದ ಮ್ಯಾಪ್ ಅನ್ನ ನಮಗೀಗ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾದ ಮ್ಯಾಪ್ ಅನ್ನ ನಮಗೆ ಕೊಟ್ಟಿದ್ದಾರೆ. ನಿಮ್ಮ ಒಂದು ಏರಿಯಾ ಯಾವುದು ಪ್ರತಿಯೊಂದನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಈ ಮ್ಯಾಪ್ ಅನ್ನ, ಈ ಒಂದು ಬಾರ್ಡರ್ ಅನ್ನ ಆಸ್ ಇಟ್ ಈಸ್ ನಾವು ಡ್ರಾ ಮಾಡಿಕೊಂಡು ನೆಕ್ಸ್ಟ್ ಯಾವ ಡೈರೆಕ್ಷನ್ ಇಂದ ಹೋಗ್ಬೇಕು ಅಂತ ಡ್ರಾ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಮ್ಯಾಪಿಂಗ್ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇದಿಷ್ಟು ನಾನು ನಿಮಗೆ ನೋಡಿ, ಇದೊಂದು ಮಾಡಿರುವಂಥದ್ದು, ಒಂದು ಡ್ರಾಫ್ಟ್ ಇದೆ, ಇದೊಂದು ಮಾದರಿ ಪ್ರತಿ ನೋಡಿ. ಇದು ಬಾರ್ಡರ್ ಇದೆ. ಬಾರ್ಡರ್ ನಂತರ ಎಲ್ಲಿಂದ ಶುರು ಮಾಡ್ತಾರೆ ಅಲ್ಲಿಂದ ನೋಡಿ ರಸ್ತೆಗಳು, ಎಲ್ಲೆಲ್ಲಿ ರಸ್ತೆಗಳಿದೆ. ಫಸ್ಟ್ ರಸ್ತೆಯನ್ನು ಶುರು ಮಾಡಿದ್ರೆ ಈ ರಸ್ತೆಯ ಪಕ್ಕದಲ್ಲಿರೋದು, ಇಲ್ಲ ಅಂದ್ರೆ ರಸ್ತೆ ಹಾಕೊಳ್ಳಿಲ್ಲ ಅಂದ್ರೆ ನಮಗೆ ಈಚೆ ಬಂದ್ಬಿಡ್ಬೋದು ಮನೆ. ಸೊ ನಾವೊಂದು ರಫ್ ಸ್ಕೆಚ್ ಅನ್ನ ಮಾಡಿಕೊಂಡು ಆಮೇಲೆ ಮನೆಗೆ ತಂದು ನೀಟಾಗಿ ಒಂದು ಸ್ಕೆಚ್ ಅನ್ನ ಮಾಡೋದು ಉತ್ತಮ ಅಂತ ಅನ್ಸುತ್ತೆ. ಯಾಕಂದ್ರೆ ಅಲ್ಲೇ ಕುತ್ಕೊಂಡು ನಾವು ನೀಟಾಗಿ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಇದನ್ನ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ ಫ್ರೆಂಡ್ಸ್. ಸೊ ಇದಿಷ್ಟು ಕೂಡ ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೇನೆ ಈ ಒಂದು ವಿಷಯದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನನಗೆ ತಿಳಿದ ಹಾಗೆ ಇದನ್ನ ಸಾಲ್ವ್ ಮಾಡ್ತೇನೆ. ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ನನ್ನ ಈ ಒಂದು ಚಿಕ್ಕದಾದಂತಹ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೇನೆ ನಮ್ಮ ಚಾನಲ್ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.